ಫ್ರೆಂಡ್ಸ್, ನಮ್ಮ ದೇಶದ ಮೇಲೆ ಟ್ರಂಪ್ ಎಲ್ಲಾ ರೀತಿಯ ಶಸ್ತ್ರಾಸ್ತ್ರಗಳನ್ನ ಬಳಸಿದ್ದಾರೆ. ಅದರ ಫಲಿತಾಂಶ ಅವರ ಎಲ್ಲಾ ತಂತ್ರಗಳು ವಿಫಲವಾಗಿವೆ. ಅಮೆರಿಕಕ್ಕೆ ತಾವೇ ತೊಂದರೆಯನ್ನುಂಟು ಮಾಡುತ್ತಿದ್ದಾರೆ. ಆದ್ರೆ ಈಗ ಮತ್ತೊಮ್ಮೆ ಅಮೆರಿಕ ಯು ಟರ್ನ್ ತೆಗೆದುಕೊಂಡಿದೆಯಾ? ಏಕೆಂದ್ರೆ ಆಗಸ್ಟ್ 8 ಕಳೆದು ಹೋಗಿದೆ. ಟ್ರಂಪ್ ನಮ್ಮ ದೇಶಕ್ಕೆ ನೀಡಿದ ಗಡುವು ಅದೇ. ಆಗಸ್ಟ್ 8ರೊಳಗೆ ರಷ್ಯಾದಿಂದ ತೈಲ ಖರೀದಿಯನ್ನ ನಿಲ್ಲಿಸಿ, ಇಲ್ಲದಿದ್ರೆ ಇನ್ನಷ್ಟು ಸುಂಕ ವಿಧಿಸುವುದಾಗಿ ಟ್ರಂಪ್ ಎಚ್ಚರಿಕೆ ನೀಡಿದ್ದರು. ಊಹಿಸಿದಂತೆಯೇ ಭಾರತದೊಂದಿಗೆ ಯಾವುದೇ ವಾಣಿಜ್ಯ ಮಾತುಕತೆ ಇಲ್ಲ ಎಂದು ಕಳೆದ ರಾತ್ರಿ ಟ್ರಂಪ್ ಘೋಷಿಸಿದ್ದಾರೆ. ಎಕನಾಮಿಕ್ ಟೈಮ್ಸ್ ಸೇರಿದಂತೆ ಭಾರತೀಯ ಮಾಧ್ಯಮಗಳೆಲ್ಲವೂ ಈ ಸುದ್ದಿಯನ್ನ ವರದಿ ಮಾಡಿವೆ. ಅದರ ಹೆಡ್ಲೈನ್ ಏನೆಂದ್ರೆ, ಭಾರತದೊಂದಿಗಿನ ವಾಣಿಜ್ಯ ಮಾತುಕತೆಗೆ ಟ್ರಂಪ್ ನಿರಾಕರಣೆ. ಇದರ ಮುಂದಿನ ಭಾಗವನ್ನ ಈ ವಿಡಿಯೋದಲ್ಲಿ ಮುಂದೆ ತಿಳ್ಕೊಳ್ಳೋಣ. ಆದ್ರೆ ಫ್ರೆಂಡ್ಸ್, ಇದರ ಜೊತೆಗೆ ಮತ್ತೊಂದು ಸಂಚಲನಕಾರಿ ಸುದ್ದಿ ಹೊರಬಿದ್ದಿದೆ. ಟ್ರಂಪ್ CNBCಗೆ ನೀಡಿದ ಸಂದರ್ಶನದಲ್ಲಿ ಭಾರತದಿಂದ ಬರುವ ಔಷಧ ಉತ್ಪನ್ನಗಳ ಆಮದಿನ ಮೇಲೆ 250% ವರೆಗೆ ಸುಂಕ ಹೆಚ್ಚಿಸಬಹುದು ಎಂದು ಸೂಚನೆ ನೀಡಿದ್ದಾರೆ. ಹೌದು, 250%. ಈ ನಿರ್ಧಾರವು ನಮ್ಮ ದೇಶವನ್ನಷ್ಟೇ ಅಲ್ಲ, ಅಮೆರಿಕದ ಆರ್ಥಿಕ ವ್ಯವಸ್ಥೆಯನ್ನು ಕೂಡ ಹಾನಿಗೊಳಿಸುತ್ತದೆ. ಆದ್ರೆ ಈ ನಿರ್ಧಾರವು ಅವರಿಗೆ ಎಷ್ಟು ದೊಡ್ಡ ಭಾರವಾಗಲಿದೆ ಎಂಬುದನ್ನ ಈ ವಿಡಿಯೋದಲ್ಲಿ ಮುಂದೆ ತಿಳ್ಕೊಳ್ಳೋಣ. ಆದ್ರೆ ಈ ಆತಂಕಗಳ ನಡುವೆ ನಮ್ಮ ದೇಶವು ರಷ್ಯಾದೊಂದಿಗೆ ತನ್ನ ಔಷಧ ರಫ್ತನ್ನ ಹೇಗೆ ಹೆಚ್ಚಿಸಿಕೊಳ್ತಿದೆ ಎಂದು ತಿಳಿದ್ರೆ ನೀವು ಖಂಡಿತವಾಗ್ಲೂ ಆಶ್ಚರ್ಯ ಪಡ್ತೀರಾ. ಆ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೇನೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮ್ಮಲ್ಲಿ ಅನೇಕ ಜನರಿಗೆ ಈ ವಿಷಯ ಗೊತ್ತಿರಬಹುದು. ಅದೇನೆಂದ್ರೆ, ಅಮೆರಿಕವೇ ನಮ್ಮ ದೇಶಕ್ಕೆ ಅತಿ ದೊಡ್ಡ ಔಷಧ ಮಾರುಕಟ್ಟೆ. ನಮ್ಮ ದೇಶವು ತನ್ನ ಔಷಧಗಳನ್ನ ಹೆಚ್ಚಾಗಿ ಅಲ್ಲಿಗೆ ರಫ್ತು ಮಾಡ್ತದೆ. ಆದ್ರೆ ಇತ್ತೀಚೆಗೆ ಒಂದು ಆಘಾತಕಾರಿ ಸುದ್ದಿ ಬಂದಿದೆ. ಅದರ ಪ್ರಕಾರ ನಮ್ಮ ದೇಶದ ಔಷಧ ರಂಗದ ಮೇಲೆ ಶೀಘ್ರದಲ್ಲೇ 250% ಸುಂಕ ವಿಧಿಸಲಾಗುವುದು ಎಂದು ಟ್ರಂಪ್ ಘೋಷಿಸಿದ್ದಾರೆ. ಇದು ಸತ್ಯವಾದ್ರೆ ಇದು ಅಮೆರಿಕವು ಒಂದು ದೇಶದ ಮೇಲೆ ವಿಧಿಸಿದ ಅತಿ ಹೆಚ್ಚಿನ ಸುಂಕವಾಗುತ್ತೆ. ಆದ್ರೆ ಟ್ರಂಪ್ ಇಂತಹ ನಿರ್ಧಾರವನ್ನ ಹೇಗೆ ತೆಗೆದುಕೊಂಡಿದ್ದಾರೆ ಎಂಬುದು ಇಲ್ಲಿ ಮುಖ್ಯ ಪ್ರಶ್ನೆ. ತಮ್ಮ ಅಹಂಕಾರವನ್ನ ತಣ್ಣಗಾಗಿಸಿಕೊಳ್ಳಲು ಮಾಡಿದ್ದಾರಾ ಅಥವಾ ತಮ್ಮ ಸಾರ್ವಜನಿಕ ಚಿತ್ರಣವನ್ನ ಕಾಪಾಡಿಕೊಳ್ಳಲು ಮಾಡಿದ್ದಾರಾ ಎಂಬುದು ತಿಳಿದಿಲ್ಲ. ಆದ್ರೆ ಒಂದು ಸತ್ಯ ಏನೆಂದ್ರೆ, ಈ ನಿರ್ಧಾರದ ಭಾರವು ಕೇವಲ ನಮ್ಮ ಮೇಲೆ ಮಾತ್ರ ಬೀಳೋದಿಲ್ಲ, ಅಮೆರಿಕದ ಮೇಲೂ ತೀವ್ರವಾಗಿ ಪ್ರಭಾವಿತವಾಗಲಿದೆ. ಇದರ ನಡುವೆ ಒಂದು ಆಸಕ್ತಿದಾಯಕ ತಿರುವು ಸಂಭವಿಸಿದೆ. ಯಾವುದೇ ಮಾತುಕತೆ ಇಲ್ಲ ಎಂದು ಟ್ರಂಪ್ ಹೇಳಿದ್ರೆ, ಅವರಿಗೆ ಅತ್ಯಂತ ಸನ್ನಿಹಿತ ಸಲಹೆಗಾರರೊಬ್ರು, ಇಲ್ಲ ಭಾರತದೊಂದಿಗೆ ಮಾತುಕತೆ ನಡೀತಿದೆ, ಭಾರತ ನಮ್ಮ ಕಾರ್ಯತಂತ್ರದ ಪಾಲುದಾರ ಎಂದು ಹೇಳಿಕೆ ನೀಡಿದ್ದಾರೆ. ಹಾಗಾದ್ರೆ ಈ ನಿರ್ಧಾರಗಳನ್ನ ಯಾರು ತೆಗೆದುಕೊಳ್ತಿದ್ದಾರೆ? ಸ್ವತಃ ಟ್ರಂಪ್ ತೆಗೆದುಕೊಳ್ತಿದ್ದಾರಾ ಅಥವಾ ಅವರ ತಂಡವಾ? ಫ್ರೆಂಡ್ಸ್, ಟ್ರಂಪ್ರ ಘೋಷಣೆಯು ವಿಶ್ವ ಮಾಧ್ಯಮಗಳಲ್ಲಿ ಸಂಚಲನ ಸೃಷ್ಟಿಸಿದೆ. ಯೋಚಿಸಿ, 50% ಸುಂಕ ವಿಧಿಸಿದ ನಂತರ ವಾಣಿಜ್ಯ ಮಾತುಕತೆಯನ್ನ ನಿಲ್ಲಿಸಿದ್ದಾರೆ. ಈಗ ಔಷಧ ರಂಗದ ಮೇಲೆ 250% ಸುಂಕ ವಿಧಿಸುವುದಾಗಿ ಬೆದರಿಕೆ ಹಾಕ್ತಿದ್ದಾರೆ. ಆದ್ರೆ ಇಲ್ಲಿ ಅಸಲಿ ಸರ್ಪ್ರೈಸ್ ಏನೆಂದ್ರೆ, ಚೀನಾ ರಂಗ ಪ್ರವೇಶ ಮಾಡಿದೆ. ಭಾರತದಲ್ಲಿರುವ ಚೀನಾದ ರಾಯಭಾರಿ ಜು ಫಿಯಾಂಗ್ ಅಮೆರಿಕದ ವಿರುದ್ಧ ಬಹಿರಂಗವಾಗಿ ಹೇಳಿಕೆ ನೀಡಿದ್ದಾರೆ. ಅಮೆರಿಕದ ಕ್ರಿಯೆಗಳಿಗೆ ಭಯ ಪಡಬೇಕಾಗಿಲ್ಲ, ನಾವು ನಿಮಗೆ ಬೆಂಬಲವಾಗಿರ್ತೇವೆ ಎಂದಿದ್ದಾರೆ. ಅವರು ಅಮೆರಿಕವನ್ನ ನೇರವಾಗಿ ದಾದಾಗಿರಿ ಎಂದು ಕರೆದಿದ್ದಾರೆ. ಇಷ್ಟೇ ಅಲ್ಲದೆ ಬೆರಳು ತೋರಿಸಿದ್ರೆ ಕೈ ಹಿಡಿಯುವಂತೆ ಎಂಬ ಪ್ರಸಿದ್ಧ ಗಾದೆಯನ್ನು ಉಲ್ಲೇಖಿಸಿದ್ದಾರೆ. ಫ್ರೆಂಡ್ಸ್, ಇದು ತುಂಬಾ ಅಪರೂಪದ ಬೆಳವಣಿಗೆ. ಯಾಕಂದ್ರೆ ಸಾಮಾನ್ಯವಾಗಿ ಚೀನಾ ಭಾರತ ಅಮೆರಿಕ ನಡುವಿನ ಉದ್ವಿಗ್ನತೆಯ ವಿಷಯದಲ್ಲಿ ಮೌನವಾಗಿರ್ತದೆ ಅಥವಾ ಇಬ್ಬರನ್ನು ಟೀಕಿಸ್ತದೆ. ಆದ್ರೆ ಈ ಬಾರಿ ಸ್ಪಷ್ಟವಾಗಿ ನಮಗೆ ಬೆಂಬಲ ನೀಡಿದೆ. ಹೌದು, ಕೆಲವು ತಜ್ಞರು ಚೀನಾ ತನ್ನ ಲಾಭಕ್ಕಾಗಿಯೇ ಇದನ್ನ ಮಾಡ್ತಿದೆ, ಗ್ಲೋಬಲ್ ಸೌತ್ನ ನಾಯಕನಾಗಿ ತನ್ನನ್ನ ತಾನು ತೋರಿಸಿಕೊಳ್ಳಲು ಬಯಸ್ತಿದೆ ಎಂದಿದ್ದಾರೆ. ಆದ್ರೆ ಅಮೆರಿಕವನ್ನ ಒಂದು ನಂಬಲಸಾಧ್ಯ ರಾಷ್ಟ್ರವೆಂದು ಸಾಬೀತುಪಡಿಸಲು ಚೀನಾದ ಉದ್ದೇಶವೂ ಇದೆ. ಆದ್ರೆ ಕಾರಣ ಯಾವುದೇ ಇರಲಿ, ಈ ಕ್ರಿಯೆಯು ಅಸಾಮಾನ್ಯವಾಗಿದೆ. ಈ ಬಾರಿ ಭಾರತ ಒಂಟಿಯಾಗಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನ ಅಮೆರಿಕಾಗೆ ಕಳುಹಿಸಿದೆ. ಈಗ ಟ್ರಂಪ್ರ 250% ಸುಂಕ ಯೋಜನೆಗೆ ಬರೋಣ. ಸಂದರ್ಶನದಲ್ಲಿ ಅವರು ಅಮೆರಿಕದಲ್ಲಿ ಸ್ಥಳೀಯ ಔಷಧ ಉತ್ಪಾದನೆಯನ್ನ ಉತ್ತೇಜಿಸುವುದೇ ಇದರ ಉದ್ದೇಶ ಎಂದಿದ್ದಾರೆ. ಆದ್ರೆ ಫ್ರೆಂಡ್ಸ್, ನಮ್ಮ ಔಷಧ ರಂಗವನ್ನ ವಿಶ್ವದ ಔಷಧ ಕಾರ್ಖಾನೆ ಎಂದು ಕರೆಯಲಾಗ್ತದೆ. ಒಂದ್ ವೇಳೆ ಅಮೆರಿಕ ನಮ್ಮ ದೇಶವನ್ನ ಈ ರೀತಿಯಾಗಿ ತಡೆಯೊಡ್ಡಿದ್ರೆ ಅವರ ಸ್ವಂತ ಜನರಿಗೆ ಔಷಧಗಳ ಬೆಲೆ ಗಣನೀಯವಾಗಿ ಏರಿಕೆಯಾಗ್ತದೆ. ಯಾಕಂದ್ರೆ ಭಾರತೀಯ ಔಷಧ ರಫ್ತು ಸಂಸ್ಥೆಯ ಪ್ರಕಾರ, ಉದಾಹರಣೆಗೆ ಈಗ $10 ಇರುವ ಒಂದು ಸಾಮಾನ್ಯ ಔಷಧದ ಮೇಲೆ ಅಮೆರಿಕ 250% ಸುಂಕ ವಿಧಿಸಿದ್ರೆ ಅದರ ಬೆಲೆ $35ಗಿಂತಲೂ ಹೆಚ್ಚಾಗ್ತದೆ.
ಅದು ಜಾರಿಗೆ ಬಂದ್ರೆ ಬೆಲೆ ಏರಿಕೆ ಎಷ್ಟು ತೀವ್ರವಾಗಿರ್ತದೆ ಎಂದು ಊಹಿಸುವುದು ಕಷ್ಟ. ಯಾಕಂದ್ರೆ 2024ರ ಆರ್ಥಿಕ ವರ್ಷದಲ್ಲಿ ನಮ್ಮ ದೇಶವು ಅಮೆರಿಕಕ್ಕೆ $8.7 ಬಿಲಿಯನ್ ಅಂದ್ರೆ 76,113 ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಔಷಧಗಳನ್ನ ರಫ್ತು ಮಾಡಿದೆ. ಅಮೆರಿಕವೇ ನಮ್ಮ ದೇಶಕ್ಕೆ ಅತಿ ದೊಡ್ಡ ಔಷಧ ರಫ್ತು ಮಾರುಕಟ್ಟೆ. ನಮ್ಮ ಕಂಪನಿಗಳ ವಿಶ್ವ ರಫ್ತಿನಲ್ಲಿ 31%ಗಿಂತ ಹೆಚ್ಚು ಅಮೆರಿಕನ್ನರು ಬಳಸುವ ಸಾಮಾನ್ಯ ಔಷಧಗಳಲ್ಲಿ ಸುಮಾರು ಅರ್ಧದಷ್ಟು ಭಾರತದಿಂದಲೇ ಹೋಗ್ತದೆ. ಆದ್ದರಿಂದ ಆಸ್ಟ್ರೇಲಿಯಾದ ಆರೋಗ್ಯ ಸಚಿವರು ಕೂಡ ಎಚ್ಚರಿಕೆ ನೀಡಿದ್ದಾರೆ. ಇದು ಜಾರಿಗೆ ಬಂದ್ರೆ ಅತಿ ದೊಡ್ಡ ನಷ್ಟವು ಅಮೆರಿಕದ ನಾಗರಿಕರಿಗೆ ಆಗಲಿದೆ. ಏಕೆಂದ್ರೆ ಭಾರತದಿಂದ ಅಮೆರಿಕಕ್ಕೆ ಹೋಗುವ 40%ಗಿಂತ ಹೆಚ್ಚು ಜನರಿಕ್ ಔಷಧಿಗಳು ದಿಢೀರನೆ ದುಬಾರಿಯಾಗಬಹುದು ಅಥವಾ ಅಮೆರಿಕದ ಮಾರುಕಟ್ಟೆಯಿಂದ ಕಣ್ಮರೆಯಾಗಬಹುದು ಎಂದು ಅವರು ಹೇಳಿದ್ದಾರೆ. ಇದರ ಜೊತೆಗೆ ಅಮೆರಿಕದ ಮೆಡಿಕೇರ್ ಬಜೆಟ್, ಇನ್ಶೂರೆನ್ಸ್ ಪ್ರೀಮಿಯಂ, ಆಸ್ಪತ್ರೆ ಬಿಲ್ಲುಗಳು ಎಲ್ಲವೂ ಕೂಡ ಆಕಾಶವನ್ನ ಮುಟ್ಟಲಿವೆ. ಇದು ಅಮೆರಿಕದ ಆರ್ಥಿಕ ವ್ಯವಸ್ಥೆಗೆ ನೇರವಾಗಿ ನಷ್ಟವನ್ನುಂಟು ಮಾಡಲಿದೆ. ಏಕೆಂದ್ರೆ ಈಗಾಗಲೇ $37 ಟ್ರಿಲಿಯನ್ ಹೆಚ್ಚಿನ ಸಾಲದ ಭಾರವಿರುವ ಅಮೆರಿಕದ ಆರ್ಥಿಕ ವ್ಯವಸ್ಥೆಯು ಕುಸಿಯಬಹುದು. ನಮ್ಮ ದೇಶಕ್ಕಿಂತ ಅಮೆರಿಕಕ್ಕೆ ಹೆಚ್ಚಿನ ನಷ್ಟ ಹೇಗೆ ಆಗುತ್ತೆ ಅಂತ ನೀವು ಕೇಳಬಹುದು. ಫ್ರೆಂಡ್ಸ್, ಅಮೆರಿಕಕ್ಕೆ ಹೇಗೆ ನಷ್ಟವಾಗ್ತದೆ ಎಂದು ಈಗಾಗಲೇ ವಿವರಿಸಿದೆ. ಆದ್ರೆ ನಮ್ಮ ದೇಶಕ್ಕೆ ದೊಡ್ಡ ನಷ್ಟವಾಗೋದಿಲ್ಲ ಎಂಬ ಸತ್ಯವು ಕಳೆದ ವರ್ಷ ಸ್ಪುಟ್ನಿಕ್ ಪ್ರಕಟಿಸಿದ ಈ ವರದಿಯಲ್ಲಿ ಅಡಗಿದೆ. ಅದರ ಪ್ರಕಾರ ನಮ್ಮ ದೇಶವು ಪಾಶ್ಚಿಮಾತ್ಯ ರಾಷ್ಟ್ರಗಳನ್ನ ಹಿಂದಿಕ್ಕಿ ರಷ್ಯಾಕ್ಕೆ ಅತಿ ದೊಡ್ಡ ಪೂರೈಕೆದಾರನಾಗಿ ಬೆಳೆಯುತ್ತಿದೆ. ಏಕೆಂದ್ರೆ ರಷ್ಯಾ ನಮ್ಮ ದೇಶವನ್ನ ವಿಶ್ವಾಸಾರ್ಹ ಮತ್ತು ಪ್ರಮುಖ ಔಷಧ ಪೂರೈಕೆದಾರನಾಗಿ ನೋಡ್ತಿದೆ. ನಿಜವಾಗಿಯೂ ನಮ್ಮ ಔಷಧ ಕಂಪನಿಗಳು ರಷ್ಯಾದ ಮಾರುಕಟ್ಟೆಯನ್ನ ವಶಪಡಿಸಿಕೊಳ್ಳಲು ಕೆಲವು ತೊಡಕುಗಳನ್ನ ಎದುರಿಸಿದ್ರು ಕೂಡ ರಷ್ಯಾದ ಮಾರುಕಟ್ಟೆಯ ಮೌಲ್ಯವು $45 ಬಿಲಿಯನ್ ಗಳೆಂದು ಅಂದಾಜಿಸಲಾಗಿದೆ. ಅಂದರೆ ಈ ಮಾರುಕಟ್ಟೆಯಲ್ಲಿ ನಮ್ಮ ಕಂಪನಿಗಳು ದೊಡ್ಡ ಪಾಲನ್ನ ಗಳಿಸಿದ್ರೆ ಬಿಲಿಯನ್ ಗಟ್ಟಲೆ ಡಾಲರ್ಗಳನ್ನ ಗಳಿಸುವ ಅವಕಾಶ ಇದೆ. ಇನ್ನು ತಜ್ಞರಾದ್ರೆ ರಷ್ಯಾ ಇದಕ್ಕೆ ಮಾರ್ಗವನ್ನ ಸುಗಮಗೊಳಿಸಿದೆ ಎಂದು ನಂಬಿದ್ದಾರೆ. ಯಾಕಂದ್ರೆ ಒಂದ್ ವೇಳೆ ನಮ್ಮ ಔಷಧ ರಂಗಕ್ಕೆ ಅಮೆರಿಕದ ಮಾರುಕಟ್ಟೆಯಲ್ಲಿ ತೊಂದರೆಗಳಾದ್ರೆ ನಮ್ಮ ರಫ್ತನ್ನ ಸ್ವೀಕರಿಸಲು ತಾವು ಸಿದ್ಧವಾಗಿದ್ದೇವೆ ಎಂದು ರಷ್ಯಾ ಸೂಚನೆ ನೀಡಿದೆ. ಇತ್ತೀಚಿನ ಭಾರತೀಯ ಔಷಧಿ ಔಟ್ಲುಕ್ ವರದಿಯು ಇದಕ್ಕೆ ಬಲವನ್ನು ನೀಡುತ್ತಿದೆ. ಇದರ ಪ್ರಕಾರ ರಷ್ಯಾದ ಪೇಂಜಾ ಪ್ರದೇಶದಲ್ಲಿ ನಮ್ಮ ಔಷಧ ರಂಗಕ್ಕೆ ಹೊಸ ರಫ್ತು ಅವಕಾಶಗಳು ಲಭಿಸಿವೆ. ಇಷ್ಟೇ ಅಲ್ಲದೆ ಸುಮಾರು $41 ಬಿಲಿಯನ್ ಗಳಷ್ಟು ರಷ್ಯಾದ ಔಷಧ ಮಾರುಕಟ್ಟೆಯನ್ನ ನಮ್ಮ ದೇಶ ಈಗಾಗಲೇ ವಶಪಡಿಸಿಕೊಂಡಿದೆ ಎಂದು ಹೆಚ್ಚಿನ ತಯಾರಿಕಾ ಘಟಕಗಳನ್ನ ರಷ್ಯಾಕ್ಕೆ ಸ್ಥಳಾಂತರಿಸುತ್ತಿದೆ ಎಂದು ಹೇಳಲಾಗ್ತಿದೆ. ಆದ್ರೆ ಒಳ್ಳೆಯ ಸುದ್ದಿ ಏನೆಂದ್ರೆ ಪ್ರಸ್ತುತ ಟ್ರಂಪ್ ತಮ್ಮ ಘೋಷಣೆಯಿಂದ ಯೂಟರ್ನ್ ತೆಗೆದುಕೊಂಡಿದ್ದಾರೆ. ಫ್ರೆಂಡ್ಸ್, ನಮ್ಮ ಔಷಧ ರಂಗವು ಅಮೆರಿಕದ ಸುಂಕದ ಪರಿಣಾಮವನ್ನ ತಡೆದುಕೊಳ್ಳಬಲ್ಲದ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿಯ ಮತ್ತಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್.